ಇನ್ನು ಗಣೇಶ್ ಬಂಧನಕ್ಕೆ ಬಿಡದಿ ಪೊಲೀಸರು ಎಲ್ಲೆಲ್ಲಿ ಅಲೆದಾಡಿದ್ದಾರೆ ಇದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ವೀಕ್ಷಕರೇ. ರಾಮನಗರ ಜಿಲ್ಲೆಯ ಬಿಡದಿಯ ಪೊಲೀಸರು ಸಾಕಷ್ಟು ಕಡೆ ಅಲೆದಾಡಿದ್ದಾರೆ. ಗಣೇಶ್ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ದೊಡ್ಡ ಒತ್ತಡ ಪೊಲೀಸರ ಮೇಲೂ ಕೂಡ ಇತ್ತು. ಮಾಧ್ಯಮದಲ್ಲಿ ನಾವು ಕೂಡ ಕೇಳ್ತಾ ಇದ್ವಿ, ಏನ್ರಿ ಗಣೇಶನ್ ಅರೆಸ್ಟ್ ಮಾಡಲಿಲ್ಲ, ಯಾವಾಗ್ರಿ ಅರೆಸ್ಟ್ ಮಾಡ್ತೀರಾ, ಬೇರೆಯವರಾಗಿದ್ರೆ ಸುಮ್ಮನೆ ಬಿಡ್ತಾ ಇದ್ರೇನ್ರಿ ಅಂತ ನಾವು ಕೇಳ್ತಾ ಇದ್ವಿ. ರಾಮನಗರ ಪೊಲೀಸರಿಗೆ ಹಾಗಾದ್ರೆ ಗಣೇಶ್ ಮಿಸ್ ಆಗಿದ್ದು ಎಲ್ಲಿ? ಬಿಡದಿಯಲ್ಲಿ ಎಫ್ಐಆರ್ ಆಗ್ತಾ ಇದ್ದಂತೆಯೇ ನೇರವಾಗಿ ಗಣೇಶ್ ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ. ಚೆನ್ನೈ ಕಡೆಗೆ ಇವನ ಪ್ರಯಾಣ ಇರುತ್ತೆ. ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಜನವರಿ 22ನೇ ತಾರೀಕಿನಂದು ಇವನು ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ. ಚೆನ್ನೈಗೆ ಪೊಲೀಸ್ ಟೀಮ್ ಎಂಟ್ರಿ ಆಗ್ತಾ ಇದ್ದಂತೆಯೇ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮತ್ತೆ ಚೆನ್ನೈನಿಂದ ನೇರವಾಗಿ ಜನವರಿ 23ನೇ ತಾರೀಕಿನಂದು ಮುಂಬೈ ಕಡೆಗೆ ಈ ಶಾಸಕ ಟ್ರಾವೆಲ್ ಮಾಡ್ತಾನೆ. ಗಣೇಶನ್ನ ಬೆನ್ನಟ್ಟಿ ಮುಂಬೈಗೆ ಕೂಡ ಬಿಡದಿ ಪೊಲೀಸರ ತಂಡ ಹೋಗುತ್ತೆ. ಬಿಡದಿ ಪೊಲೀಸರಿಗೆ ಮತ್ತೆ ಚೆಲ್ಲೆ ಹಣ್ಣು ತಿನ್ನಿಸ್ತಾನೆ ಇವನು. ಮುಂಬೈನಿಂದಾನು ಕೂಡ ಸ್ವಲ್ಪದರಲ್ಲೇ ಇವನು ಎಸ್ಕೇಪ್ ಆಗ್ತಾನೆ. ತಿಮ್ಮೇಗೌಡ ನೋಡ್ತಾ ಇದ್ದೀವಿ, ಇವನ ಟ್ರಾವೆಲ್ ಡೈರಿ ನೋಡ್ತಾ ಇದ್ದೀವಿ, ಇವನ್ ಟೂರ್ ಪ್ರೋಗ್ರಾಮ್ ಟ್ರಿಪ್ ಚಾರ್ಟ್ ನೋಡ್ತಾ ಇದ್ದೀವಿ. ಇವನು ಬೆಂಗಳೂರು ಇರ್ತಾನೆ, ಅಲ್ಲಿಂದ ಚೆನ್ನೈನಿಂದ ಮುಂಬೈಯಿಂದ ಅಂಡಮಾನ್ ನಿಕೋಬಾರ್ ಕಡೆಗೆ ಗುಜರಾತ್ ಆರ್ ಅಂಡಮಾನ್ ನಿಕೋಬಾರ್ ಎರಡರ ಒಂದು ಕಡೆ ಸಿಕ್ಕಾಕೊಂಡಿರ್ಬೇಕು. ಹೇಗಿತ್ತು ಇವನು ಟೂರಿಂಗ್ ಪ್ಲಾನು, ಹೇಗೆ ಓಡಾಡ್ತಿದ್ದ ಇವನು ಅಂತ? ರಮಕತ್ ಕಳೆದ ಜನವರಿ 19ನೇ ತಾರೀಕು ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಆಗುತ್ತೆ. ಶಾಸಕ ಗಣೇಶ್ ಮಾರಣಾಂತಿಕವಾಗಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡ್ತಾರೆ. ನಂತರದಲ್ಲಿ 2 ದಿನಗಳ ಕಾಲ ಆನಂದ್ ಸಿಂಗ್ ಕೂಡ ಗಣೇಶ್ ಕೂಡ ಎಲ್ಲೂ ಹೋಗಲ್ಲ, ಯಾಕೆಂದ್ರೆ ಎಫ್ಐಆರ್ ಕೂಡ ಆಗಿರಲ್ಲ. ಸೊ ಹಾಗಾಗಿ ನಾನು ಬಚಾವ್ ಆಗ್ತೀನಿ ಅಂತಕ್ಕಂಥ ಒಂದು ನಿರೀಕ್ಷೆ ಮೇಲೆ ಆತ ಬೆಂಗಳೂರಲ್ಲಿ ವಾಸವಿರ್ತಾನೆ. ಯಾವಾಗ 21ನೇ ತಾರೀಕು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತೋ ಆವಾಗ ಸ್ವಲ್ಪ ಎಲ್ಲೋ ಒಂದು ಭಯ ಉಟ್ಕೊಳ್ಳುತ್ತೆ. ಸೊ ಹಾಗಾಗಿ ಆ ಒಂದು ರಾತ್ರಿ ಗಣೇಶ್ ಅವರು ನೇರವಾಗಿ ಬೆಂಗಳೂರಿಂದ ಚೆನ್ನೈಗೆ ಹೋಗುವಂಥದ್ದು. ಚೆನ್ನೈನಲ್ಲಿ ಕಳೆದ 2 ದಿನಗಳ ಕಾಲ ಚೆನ್ನೈನಲ್ಲಿ 25ನೇ ತಾರೀಕು ಕೂಡ ಇರುವಂಥದ್ದು. ಅಂತಂದ್ರೆ ಆತ ಚೆನ್ನೈನಲ್ಲಿ ಇದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ಮೇರೆಗೆ ಬಿಡದಿ ಪೊಲೀಸರು ಚೆನ್ನೈಗೆ 3 ವಿಶೇಷ ತನಿಖಾ ತಂಡಗಳು ಹೋಗುವಂಥದ್ದು. ಯಾವಾಗ ಚೆನ್ನೈಗೆ ಬಿಡದಿ ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾಗ್ತದಂಗೆ ಮುಂಬೈಗೆ ಹಾರುವಂಥದ್ದು. ನಂತರದಲ್ಲಿ ಮುಂಬೈ ಲೋಕಲ್ ಪೊಲೀಸರು ಬಿಡದಿ ಪೊಲೀಸರಿಗೆ ಸಹಕಾರ ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಬಿಡದಿ ಪೊಲೀಸರು ಆರೋಪ ಮಾಡುವಂಥದ್ದು. ಸೊ ಮುಂಬೈ ಪೊಲೀಸರು ಸಹಕಾರ ಮಾಡಿದ್ರೆ ಆತನನ್ನ ಮುಂಬೈನಲ್ಲಿ ಅರೆಸ್ಟ್ ಮಾಡ್ತಿದ್ದೋ ಅನ್ನತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಬಿಡದಿ ಪೊಲೀಸರು ಕೊಡುವಂಥದ್ದು. ಯಾವಾಗ ಒಂದು ರೀತಿಯಲ್ಲೋ ಸಹಕಾರ ಸಿಕ್ತು ಅನ್ನತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆತ ನೇರವಾಗಿ ಮುಂಬೈನಿಂದ ಅಂಡಮಾನ್ ನಿಕೋಬಾರ್ಗೆ ಹೋಗುವಂಥದ್ದು. ಸೊ ಅಲ್ಲಿ ಎಲ್ಲ ಹೋಗೋದ್ ಕೂಡ ಒಂದು ಟೆಕ್ನಿಕಲಿ ಆಗಿ ಎಲ್ಲೋ ಬಿಡದಿ ಪೊಲೀಸರಿಗೆ ಹಿನ್ನಡೆ ಆಗುತ್ತೆ, ಯಾಕೆಂದ್ರೆ ಯಾವುದೇ ರೀತಿಯ ಒಂದು ಫೋನನ್ನ ಉಪಯೋಗಿಸ್ತಿರಲ್ಲ. ಸೊ ಹಾಗಾಗಿ ಆತನ ಜೊತೆ ಇರುವಂತಹ ಒಂದು ಆಪ್ತರು ಆ ಒಂದು ಫೋನನ್ನ ಉಪಯೋಗಿಸ್ತಿರು. ಸೊ ಆ ಒಂದು ಟವರ್ ಲೊಕೇಶನ್ ಆಧರಿಸಿದಂತೆ ಬಿಡದಿ ಪೊಲೀಸರು ಅಂಡಮಾನ್ ನಿಕೋಬಾರ್ ಕೂಡ ಹೋಗುವಂಥದ್ದು. ಯಾವಾಗ ಅಂಡಮಾನ್ ನಿಕೋಬಾರ್ಗೆ ಬಿಡದಿ ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾಗ್ತದೆ, ನಂತರದಲ್ಲಿ ಅಂಡಮಾನ್ ನಿಕೋಬಾರ್ ನೇರವಾಗಿ ಗುಜರಾತ್ನ ಅಹಮದಾಬಾದ್ಗೆ ಹೋಗುವಂಥದ್ದು. ಇವತ್ತು ಪ್ರಮುಖವಾಗಿ ಗುಜರಾತ್ನ ಅಹಮದಾಬಾದ್ ಲೈನಲ್ಲಿ ನೀವು, ನಾನು ನಿಮ್ಮನ್ನು ಮಾತನಾಡಿಸ್ತೀನಿ. ಇದೀಗ ಈ ಗಣೇಶ್ ಸಿಕ್ಕಿರೋದಲ್ಲಿ ಇಂಥ ಆರೋಪವನ್ನು ಹೊತ್ತಿದ್ದಂತಹ ಬಾಟಲ್ ಅಲ್ಲಿ ಹಲ್ಲೆ ಮಾಡಿರೋ ಆರೋಪ, ಮಾರಣಾಂತಿಕ ಹಲ್ಲೆ ಆನಂದ್ ಸಿಂಗ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದ ಗಣೇಶ್ ಸೆರೆ ಸಿಕ್ಕಿದ್ದಾನೆ. ಎಲ್ಲಿ? ಅಹಮದಾಬಾದ್ನಲ್ಲಿ ಸೆರೆ ಸಿಕ್ಕಿದ್ದಾನೆ. ವೀಕ್ಷಕರೇ, ಮುಂಬೈ ಪೊಲೀಸರ ಕಡೆಯಿಂದ ನಮ್ಮ ಕರ್ನಾಟಕದ ಬಿಡದಿ ಠಾಣಾ ಪೊಲೀಸರಿಗೆ ಸರಿಯಾದಂತಹ ಸಹಕಾರ ಸಿಕ್ಕಿರಲಿಲ್ಲ. ಆನಂತರ ಇವನು ಅಂಡಮಾನ್ ನಿಕೋಬಾರ್, ಆಮೇಲೆ ಅಹಮದಾಬಾದ್. ವೀಕ್ಷಕರೇ, ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಕಂಪನಿಯ ಶಾಸಕ JN ಗಣೇಶ್ ಅರೆಸ್ಟ್ ಆಗಿದ್ದಾನೆ. ರಾತ್ರಿ ವೇಳೆಗೆ ಬೆಂಗಳೂರಿಗೆ ಸಿಸಿಬಿ ಮತ್ತು ಬಿಡದಿ ಪೊಲೀಸರು ಇವನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಗಂಭೀರ ಆರೋಪಗಳಿದೆ ಈ JN ಗಣೇಶ್ ಮೇಲೆ. ಅಹಮದಾಬಾದ್ನಲ್ಲಿ ಇವನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿ ವೇಳೆಗೆ ಸಿಸಿಬಿ ಪೊಲೀಸರು ಮತ್ತು ಬಿಡದಿ ಪೊಲೀಸರು ಇವರನ್ನ ಕರ್ಕೊಂಡು ಬರಬಹುದಾಗುತ್ತೆ. ಬಿಡದಿ ಠಾಣಾ ಪೊಲೀಸರು ಮತ್ತು ಸಿಸಿಬಿ ಪೊಲೀಸರ ಜಂಟಿ ಕಾರ್ಯಾಚರಣೆ ಇದು. ಸಾಕಷ್ಟು ಕಡೆ ತನ್ನ ಅಡಗುದಾಣಗಳನ್ನ ಬದಲಾಯಿಸಿದ್ದಾನೆ. ವೀಕ್ಷಕರೇ, ಇವನು ಅಡಗುದಾಣಗಳನ್ನ ಬದಲಾಯಿಸಿದ್ದಾನೆ, ತನ್ನ ವಾಸ್ತವ್ಯ ಬದಲಾಯಿಸಿದ್ದಾನೆ, ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ, ಡ್ರೈವರ್ ಫೋನ್ ಬಳಸಿದ್ದಾನೆ ಇವನು. ಆದರೆ ಫ್ರೆಂಡ್ಸ್ಗಳು ಫೋನನ್ನು ಬಳಸ್ತಾ ಇದ್ರು. ಫ್ರೆಂಡ್ ಬಳಸಿದಂಥ ಫೋನ್ ಕಾಲ್ ಆಧಾರದ ಮೇಲೆ ಇವನನ್ನು ಅರೆಸ್ಟ್ ಮಾಡಿಕೊಂಡು ಹೆಡೆಮುರಿ ಕಟ್ಟಿ ಕರ್ಕೊಂಡು ಬರ್ತಾ ಇದ್ದಾರೆ. ಸಿಸಿಬಿ ಹಾಗೂ ಬಿಡದಿ ಠಾಣಾ ಪೊಲೀಸರ ಜಂಟಿ ಕಾರ್ಯಾಚರಣೆ ಫಲ ಆನಂದ್ ಸಿಂಗ್ ಮೇಲಿನ ಗಂಭೀರ ಸ್ವರೂಪದ ಹಲ್ಲೆ ಆರೋಪಿ ಕಂಪ್ಲಿಯ ಶಾಸಕ JN ಗಣೇಶ್ ಅರೆಸ್ಟ್ ಆಗಿದ್ದಾನೆ ಗುಜರಾತ್ನ ಅಹಮದಾಬಾದ್ನಲ್ಲಿ. ತಿಮ್ಮೇಗೌಡ, ಇದೀಗ ಅಫಿಷಿಯಲ್ ಕನ್ಫರ್ಮ್ಡ್ ಇನ್ಫಾರ್ಮೇಶನ್ ಇದು. ಇವನು ಅರೆಸ್ಟ್ ಆಗಿರೋದು ಅಂಡಮಾನ್ ನಿಕೋಬಾರ್ ಅಲ್ಲಿಯೂ ಅಲ್ಲ ಅಥವಾ ಮುಂಬೈನಲ್ಲಿಯೂ ಅಲ್ಲ. ನೀವೇ ಹೇಳ್ತಾ ಇದ್ರಿ ಮುಂಬೈನಲ್ಲಿ ಸ್ಥಳೀಯ ಪೊಲೀಸರ ಸಹಕಾರ ನಮ್ಮ ಬಿಡದಿ ಅಥವಾ ಸಿಸಿಬಿ ಪೊಲೀಸರಿಗೆ ಸಿಕ್ಲಿಲ್ಲ ಅಂತ ಹೇಳಿ. ಅಂಡಮಾನ್ನಲ್ಲಿ ಕೂಡ ಅಂಡಲ್ದಿದ್ದಾನೆ ಇವನು, ಅಲ್ಲೂ ಓಡಾಡಿದ್ದಾನೆ, ಅಲ್ಲೂ ನೆಮ್ಮದಿ ಇಲ್ಲ. ನೆಕ್ಸ್ಟ್ ಶಿಫ್ಟ್ ಆಗಿರೋದು ಎಲ್ಲಿಗೆ? ಅಹಮದಾಬಾದ್ಗೆ, ಗುಜರಾತ್ನಲ್ಲಿ ಹೇಗೆ ಸಿಕ್ಬಿದ್ದ ತಿಮ್ಮೇಗೌಡ ಈಗ?
ರಮಾಕಾಂತ್ ಈಗಾಗಲೇ ಹೇಳ್ತಿದ್ದಂಗೆ ಅಂಡಮಾನ್ ನಿಕೋಬಾರ್ಗೂ ಕೂಡ ಬಿಡದಿ ಪೊಲೀಸರ ಒಂದು ವಿಶೇಷ ಅಂದರೆ 3 ಟೀಮ್ಗಳು ಬರ್ತಿದೆ ಅನ್ನತಕ್ಕಂಥ ಒಂದು ವಿಷಯ ಗೊತ್ತಾಗಿ ನಂತರದಲ್ಲಿ ಅಂಡಮಾನ್ ನಿಕೋಬಾರ್ನಿಂದ ನೇರವಾಗಿ ಗಣೇಶ್ ಹೋಗೋತಕ್ಕಂಥದ್ದು ತನ್ನ ಸ್ನೇಹಿತರೊಂದಿಗೆ ಗುಜರಾತ್ನ ಅಹಮದಾಬಾದ್ ಕೆಲವು ದಿನಗಳ ಕಾಲ ಒಂದು ಹೋಟೆಲ್ ಒಂದರಲ್ಲಿ ಆತ ಗುಜರಾತ್ನ ಅಹಮದಾಬಾದ್ನಲ್ಲಿ ತನ್ನ ಸ್ನೇಹಿತರೊಂದಿಗೆ ತಂಗಿರ್ತಾನೆ. ಸೊ ಈ ಒಂದು ಮಾಹಿತಿಯನ್ನು ಆಧರಿಸಿದಂಥ ಬಿಡದಿ ಪೊಲೀಸರು ರಾಮನಗರ ಪೊಲೀಸರು ಕೊನೆಗೂ ಕೂಡ ಅಹಮದಾಬಾದ್ನಲ್ಲಿ ಗಣೇಶನ್ನ ಇವತ್ತು ಬಂಧಿಸಿದ್ದಾರೆ ಅಂತ ಒಂದು ಅಧಿಕೃತ ಮಾಹಿತಿಯನ್ನು ಕೂಡ SP ರಮೇಶ್ ಬಾನೋಟ್ ಅವರು ಕೂಡ ಕೊಟ್ಟಿರುವಂಥದ್ದು. ಅಂತಂದ್ರೆ ಅವನ ಜೊತೆ ಕೆಲವು ಸ್ನೇಹಿತರು, ಅವನ ಡ್ರೈವರ್ ಆಗಿರ್ಬೋದು ಮತ್ತು ಇನ್ನತ್ರ ಒಬ್ಬ ರಿಲೇಟಿವ್ ಕೂಡ ಇದ್ದ ಅನ್ನತಕ್ಕಂಥ 3 ಜನರು ಕೂಡ ಅಹಮದಾಬಾದ್ನಲ್ಲಿ ತಂಗಿದ್ರು ಅನ್ನತಕ್ಕಂಥ ಒಂದು ಮಾಹಿತಿಯನ್ನು ಆಧರಿಸಿ ಇವತ್ತು ರಾಮನಗರ ಪೊಲೀಸರು ಗಣೇಶನ ಬರೋಬ್ಬರಿ 1 ತಿಂಗಳ ಬಳಿಕ ಅರೆಸ್ಟ್ ಮಾಡಿರುವಂಥದ್ದು. ರಮಾಕಾಂತ್, ಅಂದರೆ ತಿಮ್ಮಗೌಡ ಒಂದು ಫೈನಲ್ ಕ್ವಶನ್. ಈಗ ಗೋಕಾಕ್ ಶಾಸಕ ಸಂಧಾನ ಅಂದರೆ ಗಣೇಶ್ ಮನೆಗೆ ಹೋಗ್ಲಿಕ್ಕೂ ಇವ್ರ ಅರೆಸ್ಟ್ ಆಗ್ಲಿಕ್ಕೂ ಪೊಲಿಟಿಕಲ್ ಮತ್ತು ಪೊಲೀಸ್ ಲಿಂಕ್ ಏನಾದರೂ ಇದೆಯಾ ಇಲ್ಲಿ ಅಂತ ಹೇಳಿ? ಖಂಡಿತ ರಮಾಕಾಂತ್, ಕಳೆದ 1 ದಿನದ ಹಿಂದೆಯಷ್ಟೇ ಗೋಕಾಕ್ ಶಾಸಕ ಅವರು ಅವರ ಗಣೇಶ್ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರದಲ್ಲಿ ಅವರು ಮನೆಯವರ ಜೊತೆ ಮಾತಾಡ್ತಕ್ಕಂಥದ್ದು ಮತ್ತೆ ಒಂದು ರೀತಿ ಎಲ್ಲೋ ಸಂಧಾನ ಮಾಡ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿ ರಾಜಕೀಯ ವಿಭಾಗದಲ್ಲಿ ಕೇಳಿ ಬರ್ತಿರುವಂಥದ್ದು. ನಂತರದಲ್ಲಿ ಕೂಡ ಗಣೇಶ್ ಅವರು ಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅಂದರೆ ರಾಜಾರೋಷವಾಗಿ ಅವ್ರ ಮನೆಯಲ್ಲೇ ಗೋಕಾಕ್ ಶಾಸಕರವರು ಗಣೇಶ್ ಅವರ ಮನೆಯಲ್ಲಿ ಹೇಳುವಂಥದ್ದು, ಎಲ್ಲೋ ಒಂದು ರಾಜಕೀಯವಾಗಿ ಡ್ರಾಮಾ ನಡೀತಾ ಅನ್ನತಕ್ಕಂಥ ಒಂದು ಕೆಲವು ಕುತೂಹಲಗಳು ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ತಿಮ್ಮಗೌಡ.